ಪಾಕಿಸ್ತಾನ ಮಾಡೋದೆಲ್ಲ ಮಾಡಿ ಈಗ ಮಾತನಾಡೋಣ ಅಂತ ಪಾಕ್ ಪ್ರಧಾನಿ ಕರೆದಿದ್ದಾರೆ. ನಾಚಿಕೆನೇ ಇಲ್ಲದೆ ಮಾತುಕತೆಗೆ ಆಹ್ವಾನಿಸಿದ್ದಾರೆ ಶಹಬಾಜ್ ಶರೀಫ್. ಪಾಕಿಸ್ತಾನದ ಪ್ರಧಾನಿ ಶಾಂತಿ ಮಂತ್ರವನ್ನ ಪಠಿಸುತ್ತಿದ್ದಾರೆ. ಭಾರತವನ್ನ ಶಾಂತಿ ಮಾತುಕತೆಗೆ ಆಹ್ವಾನಿಸಿದ ಪಾಕಿಸ್ತಾನದ ಪ್ರಧಾನಿ. ಪಾಕಿಸ್ತಾನ ಮಾತುಕತೆಗೆ ಸಿದ್ಧ ಇದೆ, ಶಾಂತಿಯನ್ನ ಬಯಸ್ತಾ ಇದೆಯಂತೆ. ಭಾರತಕ್ಕೆ ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಅಬ್ಬಬ್ಬಾ, ರಕ್ತ ಹರಿಸ್ತೀವಿ, ನಮ್ಮ ಬಳಿ ನ್ಯೂಕ್ಲಿಯರ್ ವೆಪನ್ ಇದೆ, ನಾವು ಹಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ ಅಂತ ಪುಂಕಾನುಪುಂಕವಾಗಿ ಪುಂಕ್ತಾ ಇತ್ತು ಪಾಕಿಸ್ತಾನ. ಆದ್ರೆ ಈಗ ಆಪರೇಷನ್ ಸಿಂಧೂರ ಸೇರಿ ಇತರ ರಾಜತಾಂತ್ರಿಕ ಬಿಸಿ ಮತ್ತು ಆಘಾತ ಬರ್ತಿದ್ದಂತೆ ಶಾಂತಿ ಮಂತ್ರವನ್ನ ಪಠಿಸ್ತಾ ಇದೆ. ಭಾರತಕ್ಕೆ ನಾವು ಶಾಂತಿಯನ್ನ ಬಯಸ್ತೀವಿ, ಹೀಗಾಗಿ ಭಾರತಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪಾಕಿಸ್ತಾನದ ಪ್ರಧಾನಿ. ನಾಚಿಕೆನೇ ಇಲ್ಲ, ಮಾತುಕತೆಗೆ ಆಹ್ವಾನಿಸ್ತಿದ್ದಾರೆ. ಈಗ ಆರಂಭಿಕವಾಗಿ ಏನೇನು ಹೇಳಿದ್ರು ಬಿಡೋದಿಲ್ಲ, ಪಾಕಿಸ್ತಾನವನ್ನ ನಾವು ಯಾವುದೇ ಕಾರಣಕ್ಕೂ ಸುಮ್ಮನಿರೋದಿಲ್ಲ, ಪಾಕಿಸ್ತಾನದವರು ಹಾಗೆ ಹೀಗೆ ಭಾರತವನ್ನ ಬಗ್ಗು ಬಳಿತೀವಿ ಅನ್ನೋದಾಗಿ ರಾತ್ರಿ ನಿದ್ದೆ ಕಣ್ಣೆಲ್ಲ ಬಂದು ಸುದ್ದಿಗೋಷ್ಠಿ ಮಾಡಿ ಮಾತನಾಡ್ತಿದ್ರು. ಬಟ್ ಈಗ ಭಾರತದ ಬಳಿ ಮತ್ತೆ ಮಂಡಿಯೂರಿ ಮನವಿ ಮಾಡಿಕೊಳ್ತಾ ಇದೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಉಭಯ ದೇಶಗಳಿಗೂ ಕೂಡ ಸಮಸ್ಯೆ ಆಗುತ್ತೆ, ಬನ್ನಿ ಮಾತನಾಡೋಣ, ಸರಿಹರಿಸ್ಕೊಳ್ಳೋಣ ಎಲ್ಲವೂ ಕೂಡ ಅನ್ನೋ ನಿಟ್ಟಿನಲ್ಲಿ ಭಾರತಕ್ಕೆ ಪಾಕ್ ಪ್ರಧಾನಿ ಶರೀಫ್ ಈಗ ಮನವಿಯನ್ನ ಮಾಡಿಕೊಂಡಿದ್ದಾರೆ, ಆಹ್ವಾನಿಸ್ತಿದ್ದಾರೆ. ಈ ರೀತಿಯಾದಂಥ ಬೇಡ, ನಾವು ಶಾಂತಿ ಆಗಬೇಕು, ಎಲ್ಲವೂ ಕೂಡ ಸರಿ ಇರಬೇಕು ಅಂತಂದ್ರೆ ಎರಡು ದೇಶಗಳ ಮಧ್ಯೆ ನಾವು ಮಾತನಾಡಿ ಎಲ್ಲವನ್ನ ಬಗೆಹರಿಸ್ಕೊಳ್ಬೇಕೆನ್ನೋ ನಿಟ್ಟಿನಲ್ಲಿ ಪಾಕಿಸ್ತಾನದ ಪ್ರಧಾನಿಗೆ ಹೇಳ್ತಿದ್ದಾರೆ. ಮೊದಲಿಗೆ ಸೀಸ್ ಫೈರ್ ಮಾಡ್ಕೊಳ್ಳೋಣ, ಸಾಕಪ್ಪ ಸಾಕು ಈ ವಾರ್ ಗೀರ್ ಅನ್ನೋದಾಗಿ ಡಿಜಿಎಂಒ, ಪಾಕಿಸ್ತಾನದ ಡಿಜಿಎಂಒ ಭಾರತದ ಡಿಜಿಎಂ ಅನ್ನ ಸಂಪರ್ಕ ಮಾಡಿದ್ರು. ಆ ಮೂಲಕವಾಗಿ ಅಮೆರಿಕದ ಕೈಕಾಲು ಹಿಡ್ಕೊಂಡು ಅಲ್ಲೊಂದಿಷ್ಟು ಅವರೊಂದು ಕಡ್ಡಿ ಅಲ್ಲಾಡಿಸೋದಕ್ಕೆ, ಯಾರು ಅಮೆರಿಕ